ಏಯ್ ಹೋಗು, ಅರ್ಜುನ್ಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸು. ಆಂಟಿ ನಾನಾ? ಇನ್ನೇನು, ನಾನ್ ಮಾಡಿಸ್ಲಾ? ಅಲ್ಲ ಆಂಟಿ, ಸೇವಂತಿ ಮೇಡಮ್ ಅಲ್ಲೇ ಇದ್ದಾರೆ. ಅರ್ಜುನ್ ಸರ್ ಏನಾದ್ರೂ ತಪ್ಪು ತಿಳ್ಕೊಂಡ್ರೆ? ಅದಕ್ಕೆ ನಾನಿದ್ದೀನಲ್ಲ, ಒಂದ್ ನಿಮಿಷ ಇರು. ಸೇವಂತಿ, ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಹಾ ಅತ್ತೆ. ಹೋಗು. ಹೇಳಿ ಅತ್ತೆ. ಸೇವಂತಿ, ಏನೂ ಇಲ್ಲ, ಒಂದ್ ಗ್ಲಾಸು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಹಾ. ಏಯ್, ಏನಿನ್ನೂ ಇಲ್ಲೇ ನಿಂತಿದ್ಯಾ? ಹೋಗು, ಹೋಗಿ ಅರ್ಜುನ್ಗೆ ಸ್ನಾನ ಮಾಡ್ಸು. ಆಂಟಿ ಅದು ನೋಡು, ನೀನ್ ಹೋಗ್ದೆ ಹೋದ್ರೆ ನಾನೇ ನಿನ್ನ ತಳ್ತೀನಿ. ಹೋಗು. ನೋಡು, ನೀನ್ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕುತ್ಕೆ ಹಿಡ್ದು ಆಚೆ ತಳ್ತೀನಿ. ಮೀರಾ, ಅರ್ಜುನ್ಗೆ ಹತ್ರ ಆಗೋದಕ್ಕೆ ಇದು ಒಳ್ಳೆ ಅವಕಾಶ. ಅದನ್ನ ಉಪಯೋಗಿಸ್ಕೊಳ್ಳೋದ್ ಬಿಟ್ಟು ಹ್ಯಾಪ್ ಮೋರೆ ಹಾಕೊಂಡ್ ನಿಂತಿದ್ಯಲ್ಲ. ಅವನೇನೋ ನಿನ್ನ ತಿನ್ಬಿಡ್ತಾನೆ ಅನ್ನೋ ರೀತಿ ಹೆದರ್ಕೊಂಡ್ ನಿಂತಿದ್ಯಾ. ನಿನ್ಗಿಂತ ಆ ಸೇವಂತಿನೇ ವಾಸಿ. ಡಿವೋರ್ಸ್ ಆಗಿದ್ರೂನು ಅರ್ಜುನ್ಗೆ ಎಣ್ಣೆ ತಿಕ್ಬಿಟ್ಟು ಹೋದ್ಲು. ಥು. ಅಮ್ಮ, ನೀವಿಬ್ರು ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನು ಇಲ್ಲ ಕಣ ಅರ್ಜುನ. ಅರ್ಜುನ, ನಿನ್ ಸ್ನಾನ ಆಗೋಯ್ತಾ? ಆಯ್ತಲ್ಲ. ಆಯ್ತಾ? ಆಗ್ಲೇ ಆಗೋಯ್ತಾ? ಪೂರ್ತಿ ಆಗೋಯ್ತಾ? ಇದೇನಮ್ಮ ಹಿಂಗ್ ವಿಚಿತ್ರವಾಗಿ ಕೇಳ್ತಾ ಇದೀಯಾ? ಸ್ನಾನನ ಪೂರ್ತಿ ಮಾಡದೆ ಅರ್ಧ ಸ್ನಾನ ಅಂತ ಏನಾದ್ರು ಮಾಡ್ತಾರ? ಅದು ಹಾಗಲ್ಲ ಕಣೋ. ನೀನು ಎಣ್ಣೆ ಹಚ್ಕೊಂಡ್ ಸ್ನಾನ ಮಾಡ್ಕೊಂಡಿಯಲ್ಲ, ಎಣ್ಣೆನ ಸರಿಯಾಗಿ ತಿಕ್ತೆ ಹೋದ್ರೆ ಕತ್ತತ್ರ ತೋಳತ್ರ ಎಲ್ಲ ಹಾಗೆ ಇರುತ್ತೆ ನೋಡು. ಕತ್ತತ್ರ ಎಣ್ಣೆ ಹಾಗೆ ಇದೆ. ಅದಕ್ಕೆ ಇನ್ನೊಂದ್ಸಲ ತಿಕ್ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ಪೂರ್ತಿ ಎಣ್ಣೆ ಹೊರಟೋಗುತ್ತೆ. ಆಗ ಫ್ರೆಶ್ ಆಗಿ ಕಾಣಿಸ್ತೀಯ. ಅಷ್ಟೇ ತಾನೇ? ಸಂಜೆ ಹೇಗೂ ನಾನು ಸ್ನಾನ ಮಾಡ್ತೀನಲ್ಲ, ಆಗ ಹೋಗುತ್ತೆ ಬಿಡು. ಹಾಗಂತ್ಯಾ? ಹ್ಮ್, ಸರಿಪಾ.